ನಾನು ಮೇಕೆದಾಟು ಪಾದಯಾತ್ರೆ ಮಾಡ್ತಿದ್ದೆ, ತಮಗೆಲ್ಲ ಗೊತ್ತಿರಬೇಕು. ಪ್ರಾರಂಭ ಮಾಡಿದೆ ಕೊರೋನಾ ಸಂದರ್ಭ, ಫಸ್ಟ್ ಡೇ. ನಾನು ಬಹಳ ಕಷ್ಟಪಟ್ಟು ಅದನ್ನ ಮೇಕೆದಾಟು ರಾಜ್ಯದ ಹಿತಕ್ಕೆ ನನ್ನದೇ ಆದ ಚಿಂತನೆ, ನನಗೇನು ಅನುಕೂಲ ಇಲ್ಲ ವೈಯಕ್ತಿಕವಾಗಿ, ರಾಜ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಒಂದು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ. ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟು ಆಗ ತಡಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ, ನಮ್ಮ ಪಾರ್ಟಿರು ಇದು ಟೈಮ್ ಸರಿ ಇಲ್ಲ ಅಂತ. ಬಟ್ ನಾನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಯಾರು ಬರಲಿ ಬಲ್ದೇವರಿ ನಾವಿಬ್ಬರಾದ್ರೂ ನಡೀತೀವಿ ಅಂತ. ಅಲ್ಲಿ ನೀವು ನೋಡಿರ್ಬೇಕು, ಸಂಗಮದಿಂದ ಒಂದು ದೊಡ್ಡ ಕರ್ವ್ ಇದೆ, ಒಂದು 7-8 ಕಡೆ ತಿರುಗಬೇಕು. ಎಲ್ಲ 3-4 ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಡೀತಾ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಹುಡುಗರು ಒತ್ತಡಕ್ಕೆ ಸ್ವಲ್ಪ ತಳ್ತಾ ಇದ್ರು. ಸ್ವಲ್ಪ 1-2-3 ಕಡೆ 1-2 ಶೇಕ್ ಆಗಿದೆ. ಟಿವಿ ಯಾರು ಅದನ್ನ ಹಿಡಿದ್ಬಿಟ್ಟು ಏನು ವರ್ಷಗಟ್ಟಲೆ ಕುಡ್ದವ್ರು ನಡೀತಾವನೆ ಅಂತ ಅದನ್ನ ಬರ್ದು ಈಗೂ ಅದನ್ನ ಆಗ್ತಾನೆ ಅವ್ರೆ. ಈಗ ಅದನ್ನ ಮಜಾ ಅಂದ್ರೆ ಬೇರೆಯವ್ರ ಮಜಾ ತಗೊಳಕ್ಕೆ ನಮ್ಮನ್ನ ಬಳಸ್ಕೊತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ, ನಿಮ್ಮ ಮಾಧ್ಯಮದ ಮೇಲೆ ಇರುವಂತ ಗೌರವ ಇದೆಯಲ್ಲ, ನಾನೇ ಹೇಳ್ತಾ ಇದ್ದೀನಿ, ನಾವು ತಪ್ಪು ಮಾಡಿದ್ರೆ ಪ್ಲೀಸ್ ಯು ಆರ್ ಮೋಸ್ಟ್ ವೆಲ್ಕಮ್. ನಾವು ಯಾರು ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ, ನಮ್ಮಲ್ಲೂ ಬೇಕಾದಷ್ಟು ತಪ್ಪುಗಳು ನಾವು ಮಾಡ್ತೀವಿ, ನಮ್ಮಲ್ಲೇ ಅಂತ ಮನುಷ್ಯನಲ್ಲಿ ಬೇಕಾದಷ್ಟು ಗುಣಗಳಿರ್ತವೆ. ಆ ಗುಣಗಳಲ್ಲಿ ಬೇಕಾದಷ್ಟು ನಮ್ಮದೇ ಆದಂಥ ಚಿಂತೆಯಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲೇ ಅಧಿಕಾರವನ್ನು ನೋಡಿದವು. ನಮಗೂ ಪವರ್ ತಲೆಗೆ ಹೋಗ್ಬಿಡ್ತದೆ ಅನ್ನೋದು ಕೆಲವರು ಅವತ್ತೇ ನನಗೆ ನಮ್ಮ ಹಿರಿಯರು ಗುರುಗಳೆಲ್ಲ ಹುಷಾರು, ನೀನು ಭಾಳ ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಮದುವೆನೇ ಆಗಿಲ್ಲ, ನೀನು ಮಂತ್ರಿ ಆಗಿದ್ಯಾ, ಚಿಕ್ಕ ವಯಸ್ಸಲ್ಲಿ ಹಣನೂ ಇರಬಾರ್ದು ಅಧಿಕಾರನೂ ಇರಬಾರ್ದು ಅಂತ ಕೆಲವರೆಲ್ಲ ಹೇಳ್ತಾರೆ. ಸೊ ಎಲ್ಲ ಒಂದೇ ಕಡೆ ನಿಮ್ಗೆ ಸೇರ್ಬಿಟ್ಟಿದೆ, ಹುಷಾರು ಅಂತ ನನಗೆ ಹಿಂದೆನೇ ಹೇಳಿದ್ರು. ಸೊ ಆಗ ನಾನು ಪ್ರತಿ ಹಂತದಲ್ಲೂ ಕೂಡ ಪರ್ಮನೆಂಟ್ ಈಸ್ ಆಲ್ವೇಸ್ ನಾಟ್ ಪರ್ಮನೆಂಟ್ ಫಾರ್ ಎವ್ರಿವನ್. ಸೊ ಭಾಳ ಹುಷಾರಾಗಿರ್ಬೇಕು ಅಂತೇಳಿ, ನಾವು ಏನು ಒಳ್ಳೇದು ಮಾಡ್ತೀವಿ ಜನ ನೋಡ್ತಾ ಇರ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಏನಾದ್ರು ಒಳ್ಳೇದು ನಮ್ಗೆ ಸಿಕ್ಕಂಥ ಅವಕಾಶದಲ್ಲಿ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನನ್ನದೇ ಆದಂಥ ನಂಬಿಕೆಯಲ್ಲಿ ನನ್ನದೇ ಆದಂಥ ಶ್ರಮಕ್ಕೆ ಫಲ ಸಿಗ್ತದೆ ಅಂತೇಳಿ ಇವತ್ತು ಈ ರಾಜ್ಯದಲ್ಲಿ ನಮಗೆ ಪಕ್ಷ ಒಳ್ಳೆ ನಂಬರ್ ಬಂದು ಇವತ್ತು ನಮ್ಮ ಪಕ್ಷ ಈ ಸ್ಥಾನದಲ್ಲಿ ಕುಳಿಸಿದೆ. ನಾನು ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ. ಸೊ ಅದರಿಂದ ಮಾಧ್ಯಮ ಸ್ನೇಹಿತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನಿಮ್ಮನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನನಗೆ ಕೊಟ್ಟಿದ್ದ ಇನ್ವಿಟೇಷನ್, ಇವರು ನಿನ್ನೆನೋ ಮೊನ್ನೆನೋ ಇನ್ವಿಟೇಷನ್, ಮುಂಚಿತವಾಗಿ ಅವ್ರೇನು ನನ್ನ ಟ್ರೈನ್ ಫಿಕ್ಸ್ ಮಾಡಿರಲಿಲ್ಲ. ಬಟ್ ಆಯಿತು ಅಂತೇಳಿ ಮಧ್ಯ ಟೈಮ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಜಸ್ಟ್ ನಾನು ಮನೆಯಿಂದ ಹಾಸ್ಪಿಟ್ಲಿಂದನೇ ರೊಟೀನ್ ಚೆಕಪ್ ಹೋಗೋದು, ನಾನು ಮನೆಗೂ ಹೋಗಲಿಲ್ಲ. ಸಾಮಾನ್ಯವಾಗಿ ಮನೆಗಿಂತ ಹೊರಡೋನು ನಾನು 5 ನಿಮಿಷ ದೇವ್ರ ಪೂಜೆ ಮಾಡಿಬಿಟ್ಟು 2 ನಿಮಿಷ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇರ್ತೀನಿ. ಇವತ್ತು ಅದಕ್ಕೆ ಹೋದ್ರೂ ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ತಿರ್ಗಿ ಆಮೇಲೆ ಹೋಗಿ ನಾನು ಮಾಡೋಣ, ಪೂಜೆ ಮಾಡೋಣ ಅಂತೇಳಿ ಈಗ ನಿಮ್ಮ ಹತ್ರ ಬಂದು ನಿಮ್ಮ ನಮಸ್ಕಾರ ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ನಿಮ್ಮ ಪೂಜೆ ಮಾಡೋಕ್ಕೆ ನಾನು ಗಾಂಧಿ ಭವನದಲ್ಲಿ ಗಾಂಧಿ ತತ್ವ ಆದರ್ಶ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಐಷಾ ಅವರು ಭಾಳ ದಿನದಿಂದ ಗೊತ್ತು, ಅವರ ತಂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೆ ಬೇಕಾದಷ್ಟು ಅವಕಾಶ ಸಿಗ್ತದೆ. ಎಲ್ಲರೂ ಕೂಡ ತಾವೆಲ್ಲ ಭಾಳ ಹಿರಿಯರೆಲ್ಲ ಇದ್ದೀರಿ. ಇದು ಬರೆಯೋರ್ಗೂ ನಿಮ್ಮ ಸುದ್ದಿ, ಬರೆದ ಮೇಲೆ ಸಮಾಜದ ಸುದ್ದಿ. ಇಟ್ ಈಸ್ ಪಬ್ಲಿಕ್ ಆಸ್ತಿ ಆಗೋಯ್ತದೆ. ನೀವು ಬರೆಯೋರ್ಗೆ ಮಾತ್ರ ನಿಮ್ಮದು, ನಿಮ್ಮ ವಿಚಾರ ಏನಿದೆ, ಏನು ತಿಳ್ಕೊಂಡಿದ್ದೀವಿ ಅದು ಮಾತ್ರ ಬರೀತು ಬಿಡ್ತೀರ ಅಷ್ಟೇ. ಬರೆದಾದ್ಮೇಲೆ ಇಟ್ ಇಸ್ ಪಬ್ಲಿಕ್ ಪ್ರಾಪರ್ಟಿ. ಸೊ ಯಾರು ಯಾವ ರೀತಿ ವಿಶ್ಲೇಷಣೆ ಆಗ್ತದೆ. ಈಗ ಫೇಕ್ ನ್ಯೂಸ್ ಅಟ್ಯಾಕ್ ಕೂಡ ನಡೀತಾ ಇದೆ. ಫೇಕ್ ನ್ಯೂಸ್ ಏನೇನೋ ಹಾಕಿ ಕೊಟ್ಟು ಮಾಡಿ ಕೊನೆಗೆ ಈ ಸೋಷಿಯಲ್ ಮೀಡಿಯಾ ವಿವಿಧ ರೀತಿ ಬಂದ್ಮೇಲೆ ಅದು ಒಂದು ವೈರಸ್ ಅಟ್ಯಾಕ್, ಫೇಕ್ ನ್ಯೂಸ್ಗೆ ಒಂದು ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಕಾನೂನುಗಳು ಕೂಡ ತಂದಿದ್ದೇವೆ. ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇದ್ದೇವೆ, ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಆ ಫೇಕ್ ನ್ಯೂಸಿಂದ ದೇಶದಲ್ಲಿ ರಾಜ್ಯಗಳಲ್ಲಿ ಅನೇಕ ಕೋಮು ಗಲಭೆಗಳು, ಬೇರೆ ಬೇರೆ ಗಲಭೆಗಳು ಎಲ್ಲ ಕೂಡ ನಡೀತಾ ಇರೋದು ಒಳ್ಳೆ ಸಮಸ್ಯೆ ಇದೆ. ಅದರಿಂದ ನಾನು ಹೇಳೋದು, ನಾವು ಸುದ್ದಿ ಥರನೇ ನಾವು ನೋಡಬೇಕಾಗಿದೆ. ಆದರೆ ಸುದ್ದಿಯಲ್ಲಿ ಪ್ರಾಮಾಣಿಕತೆಯನ್ನು ಗಮನಿಸಬೇಕಾಗಿದೆ. ಏನು ವಾಸ್ತವಾಂಶ ಏನಿದೆ ಸತ್ಯವನ್ನು ಬರೆದು ಸಮಾಜಕ್ಕೆ ತಿದ್ದುವಂಥ ಕೆಲಸ ಜವಾಬ್ದಾರಿ ನಿಮಗೆ ಸಿಕ್ಕಿದೆ.
ದೊಡ್ಡ ದೊಡ್ಡ ಹಿರಿಯರೆಲ್ಲ ವಿವಿಧ ರೀತಿಯಲ್ಲಿ ನಿಮ್ಮ ಬಗ್ಗೆ ಗಾಂಧೀಜಿಯಿಂದ ಹಿಡಿದು ದೊಡ್ಡ ದೊಡ್ಡ ಹಿರಿಯರೆಲ್ಲ ನಿಮ್ಮ ಬಗ್ಗೆ ವಿವಿಧ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಈ ದೇಶದ ಸ್ವಾತಂತ್ರ್ಯ ಹಿನ್ನೆಲೆಯಲ್ಲೂ ಕೂಡ ಇವತ್ತಾದ್ರೆ ಇಷ್ಟೊಂದು ವಿಚಾರಗಳು ಬಂದ್ಬಿಟ್ಟಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದ್ಬಿಟ್ಟಿದೆ. ಇನ್ನು ನಿಮಗೆ ಕೆಲಸ ಸುಲಭನೇ ಇದೆ, ಬಟ್ ಅಂಥದ್ದು ಏನೇನೋ ವಿವಿಧ ರೀತಿಯಲ್ಲಿ ನಾವೇನು ಫೀಡ್ ಮಾಡ್ತೀವಿ ಅದು ಮಾತ್ರ ಈಚೆ ಬಂದಿರ್ತದೆ. ಯಾರೇ ಫೀಡ್ ಮಾಡಲಿ ಮತ್ತೊಂದು ಮಾಡೋದು ಗ್ರಾಸ್ ಮಾಡಬರ್ತದೆ. ಸೊ ಎಲ್ಲದೂ ಕೂಡ ನಾವು ಭಾಳ ಹುಷಾರಾಗಿ ಆಲೋಚನೆ ಮಾಡಿ, ಏನು ಈ ಮಾಧ್ಯಮದ ಅನೇಕ ನಿಮ್ಮ ಮೊದಲಿಂದ ಕೂಡ ಏನು ಒಂದು ಪದ್ಧತಿಯನ್ನು ತಾವು ಉಳ್ಕೊಂಡಿದ್ದೀರಿ, ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದೀರಿ. ಕೆಲವು ಮೀಡಿಯಾ ಭಾಳ ಎಕ್ಸ್ಟ್ರಾನರಿ, ನಾನು ಸುಮ್ಮನೆ ಹೇಳ್ಬಾರ್ದು. ಅವರ ಕೆಲವು ಪೇಪರು ಅವ್ರು ಕಾಫಿ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕೆಲವು ಅಡಿಕ್ಷನ್ ಇದೆ, ನನಗೂ ಅಡಿಕ್ಷನ್ ಇದೆ. ಎದ್ದ ತಕ್ಷಣ ಅಟ್ಲೀಸ್ಟ್ ಒಂದು 3-4 ಪೇಪರ್ ಆದರೂ ಹೆಡ್ಲೈನ್ ತಿರುಗಿಸ್ಬೇಕು. ಇಲ್ಲ ಅಂತಾರೆ ನಮಗೆ ದೇಶದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ. ರಾಜಕಾರಣ ಒಂದೇ ಅಂದರೆ ಸಮಾಜದಲ್ಲಿ ಏನೇನು ವಿಚಾರ ಆಗ್ತದೆ, ಏನೇನು ಸಮಸ್ಯೆ ಇದೆ, ಯಾರ ನೋವುಗಳೇನಾಗಿದೆ ಎಲ್ಲ ಕೂಡ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ.